ಆಕಾಶವಾಣಿ ಮೈಸೂರು. ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಡೌನ್ ಸಿಂಡ್ರೋಮ್ ದಿನದ ಸಂದರ್ಭದಲ್ಲಿ ಡೌನ್ ಸಿಂಡ್ರೋಮ್ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಕಾರ್ಯದರ್ಶಿಗಳು ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ ಮತ್ತು ಮಕ್ಕಳ ಮನೋವೈದ್ಯರಾದ ಡಾಕ್ಟರ್ ಭಾಗ್ಯವತಿ ಅವರೊಂದಿಗೆ ಸಂದರ್ಶನ. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಪ್ರತಿ ವರ್ಷದ ಮಾರ್ಚ್ 21 ವಿಶ್ವ ಡೌನ್ ಸಿಂಡ್ರೋಮ್ ದಿನವನ್ನಾಗಿ ಆಚರಿಸ್ತೀವಿ. ನಿಮಗೆ ಗೊತ್ತೇ ಇದೆ, ಈ ಡೌನ್ ಸಿಂಡ್ರೋಮ್ ಅನ್ನೋದು ಜೆನೆಟಿಕ್ ಕಂಡೀಷನ್ ಅಂತ. ಅಂದ್ರೆ 21ನೇ ಕ್ರೋಮೋಸೋಮ್ನಲ್ಲಿ ಒಂದು ಎಕ್ಸ್ಟ್ರಾ ಕಾಪಿ ಇರೋದ್ರಿಂದ ಮಗುವಿನ ಬೆಳವಣಿಗೆಯಲ್ಲಿ ಸಮಸ್ಯೆ ಆಗುತ್ತೆ. ಅಂದ್ರೆ ಮೈಲ್ ಸ್ಟೋನ್ಸ್ ಎಲ್ಲ ಅವರಿಗೆ ಡಿಲೇ ಆಗ್ತಾ ಬರುತ್ತೆ. ಮಗು ಕೂರೋದು, ನಡೆಯೋದು, ಮಾತಿನ ಬೆಳವಣಿಗೆ ಇವೆಲ್ಲವೂ ನಿಧಾನ ಆಗುತ್ತೆ. ಇವತ್ತು ಈ ಕುರಿತು ಇನ್ನೂ ವಿವರವಾಗಿ ತಿಳಿಸ್ಕೊಡೋಕೆ ನಮ್ ಜೊತೆ ಇದ್ದಾರೆ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ನ ಮೈಸೂರು ಚಾಪ್ಟರ್ನ ಕಾರ್ಯದರ್ಶಿಗಳು ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಅವರು. ಡಾಕ್ಟರ್ ಅನುಷಾ ರಾಜ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮ್ಯಾಮ್. ಹಾಗೆ ಮತ್ತೊಬ್ರು ಮಕ್ಕಳ ಮನೋವೈದ್ಯರಾದ ಡಾಕ್ಟರ್ ಭಾಗ್ಯವತಿ ಅವರು. ಡಾಕ್ಟರ್ ಭಾಗ್ಯವತಿ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ಡಾಕ್ಟರ್ ಅನುಷಾ, ಮೊದಲಿಗೆ ಏನೇನು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಈ ಡೌನ್ ಸಿಂಡ್ರೋಮ್ ಇರೋ ಮಗುನಲ್ಲಿ? ಡೌನ್ ಸಿಂಡ್ರೋಮ್ ಅಂತ ಹೇಳಿದ್ರೆ ಇದೊಂದು ಆನುವಂಶಿಕವಾಗಿ ಬರುವಂತ ತೊಂದರೆ. ಇದು ಒಂದು ರೋಗ ಅಲ್ಲ. ಇದರಲ್ಲಿ ಕಂಡು ಬರುವಂತ ವಿಶಿಷ್ಟ ಮುಖ ಲಕ್ಷಣಗಳೇನು ಅಂದರೆ, ಕಣ್ಣುಗಳು ಸ್ವಲ್ಪ ಮೇಲ್ನೋಟಕ್ಕೆ ಇರ್ಬೋದು, ಬಾದಾಮಿ ಅಂತ ಕಣ್ಣಿರ್ಬೋದು, ಮುಖದ ಮಧ್ಯಭಾಗ ಸ್ವಲ್ಪ ಚಪಾಟೆ ಆಗಿರ್ಬೋದು, ತಲೆ ಹಿಂಭಾಗನು ಸ್ವಲ್ಪ ಫ್ಲಾಟ್ ಆಗಿರ್ಬೋದು. ಬಿಟ್ರೆ ದೇಹದ ಆಕಾರಕ್ಕೆ ಹೋಲಿಸಿದ್ರೆ ತಲೆಯ ಸೈಜ್ ಒಂದು ಸ್ವಲ್ಪ ದೊಡ್ಡದಾಗಿರ್ಬೋದು, ಮತ್ತೆ ಕಿವಿ, ಮೂಗು, ಬಾಯಿ ಸ್ವಲ್ಪ ಪುಟ್ಟದಾಗಿರುತ್ತೆ, ಕೈ ಮತ್ತೆ ಅಂಗಗಳು ಸ್ವಲ್ಪ ಚಿಕ್ಕದಾದ ಸೈಜ್ ಅಲ್ಲಿ ಇರುತ್ತೆ. ಸೊ ಈ ಲಕ್ಷಣಗಳು ನಾವು ಡೌನ್ ಸಿಂಡ್ರೋಮ್ ಅಲ್ಲಿ ನೋಡ್ತೀವಿ. ಇದರ ಜೊತೆಯಾಗಿ ಇವರಲ್ಲಿ ಕಂಡು ಬರುವಂತ ಬೇರೆ ಅಂದ್ರೆ ಕಣ್ಣಿನಲ್ಲಿ ಕೆಲವು ತೊಂದರೆಗಳು, ಅಂದ್ರೆ ಕ್ಯಾಟ್ರಾಕ್ಟ್ ಅಂತ ತೊಂದರೆ ಬರ್ಬೋದು, ಇಲ್ಲ ಕಿವಿ ಕೇಳುವಿಕೆಯಲ್ಲಿ ಕಮ್ಮಿ ಇರ್ಬೋದು, ಇಲ್ಲ ಅಂದ್ರೆ ಕರುಳಿನಲ್ಲಿ ಕೆಲವು ಸಮಸ್ಯೆಗಳು, ಹೃದಯಕ್ಕೆ ಸಂಬಂಧಿತವಾಗಿ ಕೆಲವು ಲಕ್ಷಣಗಳು ಕೆಲವು ಮಕ್ಕಳಲ್ಲಿ ಕಂಡ್ಕೊ ಬರ್ಬೋದು. ಬಿಟ್ರೆ ಇಮ್ಯುನಿಟಿಯಲ್ಲಿ ಸ್ವಲ್ಪ ಕೊರತೆ ಇರ್ಬೋದು, ರಕ್ತದಲ್ಲಿ ಕೆಲವು ಅಂಶಗಳು ಏರುಪೇರು ಆಗಿರ್ಬೋದು. ಸೊ ಈ ಎಲ್ಲ ಲಕ್ಷಣಗಳು ನಾವು ಡೌನ್ ಸಿಂಡ್ರೋಮ್ ಅಲ್ಲಿ ಕಂಡು ಬರ್ತೀವಿ. ಈ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸೋಕೆ ಪ್ರತಿ ವರ್ಷನೂ ಈ ಡೌನ್ ಸಿಂಡ್ರೋಮ್ ದಿನವನ್ನ ಆಚರಣೆ ಮಾಡ್ತಾ ಬರ್ತಾ ಇದ್ದೇವೆ. ಈ ವರ್ಷದ ಡೌನ್ ಸಿಂಡ್ರೋಮ್ ದಿನದ ಥೀಮ್ ಏನು ಅಂತ ಹೇಳ್ತೀರಾ? ಮಾರ್ಚ್ 21 ವರ್ಲ್ಡ್ ಡೌನ್ ಸಿಂಡ್ರೋಮ್ ಅವೇರ್ನೆಸ್ ಡೇ ಅಂತ ಕಂಡಕ್ಟ್ ಮಾಡ್ತೀವಿ. ಏನಕ್ಕೆ 21ನೇ ತಾರೀಕು? ನೀವು ಡೇಟ್ ನ ಅಬ್ಸರ್ವ್ ಮಾಡಿದ್ರೆ 21-3 ಅಂತ ಬರುತ್ತೆ. ಸೊ ಅಂದ್ರೆ 21ನೇ ಕ್ರೋಮೋಸೋಮ್ ಅಲ್ಲಿ ಒಂದು ಎಕ್ಸ್ಟ್ರಾ ಕಾಪಿ ಬರುತ್ತೆ. ಅಂದ್ರೆ ನಾರ್ಮಲ್ ಆಗಿ ಎಲ್ಲಾ ಕ್ರೋಮೋಸೋಮ್ಸ್ ಅಲ್ಲೂ 2 ಕಾಪಿ ಇರುತ್ತೆ. ಸೊ 21st ಕ್ರೋಮೋಸೋಮ್ ಅಲ್ಲಿ 3rd ಕಾಪಿ ಬಂದಾಗ ಅದಕ್ಕೆ ನಾವು ಟ್ರೈಸೋಮಿ 21 ಅಂತ ಕರಿತೀವಿ. ಇದನ್ನ ವಿಶೇಷಿತವಾಗಿ ನಾವು ವರ್ಲ್ಡ್ ಡೌನ್ ಸಿಂಡ್ರೋಮ್ ಡೇ ನ ಮಾರ್ಚ್ 21 ಗೆ ಕಂಡಕ್ಟ್ ಮಾಡ್ತೀವಿ. ಈ ವರ್ಷದ ಥೀಮ್ ಏನಂದ್ರೆ ಟುಗೆದರ್ ಅಗೇನ್ಸ್ಟ್ ಲೋನ್ಲಿನೆಸ್, ಅಂದ್ರೆ ಏಕಾಂಗಿತನದ ವಿರುದ್ಧವಾಗಿ ನಾವು ಒಟ್ಟಾಗಿರೋಣ ಅಂತ. ಅಂದ್ರೆ ಒಂದು ಡೌನ್ ಸಿಂಡ್ರೋಮ್ ಅನ್ನೋದನ್ನ ನಾವು ನಿರ್ಲಕ್ಷಣೆ ಮಾಡಬಾರದು. ಅವರು ನಮ್ಮವರೇ, ಎಲ್ಲಾರು ನಾವು ಒಂದೇ ಅಂತ ಒಂದು ತೋರಿಸ್ಕೊಂಡು ಒಂದು ಬೆಂಬಲಿತವಾಗಿ ಒಂದು ಸಹಕಾರ ಅಂದ್ರೆ ಆ ಮಗುನ ಬೇರೆ ಮಾಡಿ ನೋಡಬಾರದು. ಹೌದು, ಅವರಿಗೂ ನಾವು ಮುಖ್ಯವಾಹಿನಿಗೆ ತರಬೇಕು ಅನ್ನೋದು ಇದ್ರ ಉದ್ದೇಶ ಅನ್ಕೊಳ್ತೀನಿ. ಹೌದು ಹೌದು, ಅವ್ರಿಗೂ ಒಂದು ರೆಗ್ಯುಲರ್ ಲೈಫ್ ನ ಲೀಡ್ ಮಾಡಕ್ಕೆ ನಾವು ಸಮಾಜವಾಗಿ ಒಂದು ಬೆಂಬಲ ಕೊಡ್ಬೇಕು, ಸಪೋರ್ಟ್ ಕೊಡ್ಬೇಕು. ಪೋಷಕರೇ ಆಗ್ಲಿ, ಶಿಕ್ಷಕರೇ ಆಗ್ಲಿ, ತರಬೇತಿ ನೀಡೋರೇ ಆಗ್ಲಿ, ವೈದ್ಯರೇ ಆಗ್ಲಿ, ಎಲ್ಲಾರು ನಾವು ಒಟ್ಟಾಗಿ ಒಂದು ಅವ್ರಿಗೆ ಒಂದು ನಾರ್ಮಲ್ ಲೈಫ್ ಲೀಡ್ ಮಾಡಕ್ಕೆ ಒಂದು ಸಪೋರ್ಟ್ ಕೊಡ್ಬೇಕು ಅಂತ ಈ ಥೀಮ್ ನ ಇಟ್ಕೊಂಡು ಈ ವರ್ಷ ವರ್ಲ್ಡ್ ಡೌನ್ ಸಿಂಡ್ರೋಮ್ ಡೇ ನ ಆಚರಿಸ್ತಾ ಇದ್ವಿ. ಡಾಕ್ಟರ್ ಭಾಗ್ಯವತಿ ಅವರೇ, ಡಾಕ್ಟರ್ ಅನುಷಾ ಆಗ್ಲೇ ಹೇಳಿದ್ರು ಸಹಕಾರ ಮಗುವಿಗೆ ತುಂಬಾ ಅಗತ್ಯ ಈ ಡೌನ್ ಸಿಂಡ್ರೋಮ್ ನಲ್ಲಿ ಅಂತ. ಮೊದಲಿಗೆ ಡೌನ್ ಸಿಂಡ್ರೋಮ್ ಇದೆ ನನ್ನ ಮಗುವಿಗೆ ಅಂತ ಗೊತ್ತಾದಾಗ ಪೋಷಕರ ಮೊದಲ ಪ್ರತಿಕ್ರಿಯೆ ಹೇಗಿರುತ್ತೆ? ಒಂದು ಮಗು ಡೌನ್ ಸಿಂಡ್ರೋಮ್ ಹೊಂದಿದೆ ಎಂದು ವೈದ್ಯರು ಹೇಳಿದಾಗ ತಾಯಿ ಮತ್ತು ಕುಟುಂಬದವರಿಗೆ ಹಲವಾರು ರೀತಿಯ ಭಾವನೆಗಳು ಬರುತ್ತೆ. ಇದು ತುಂಬಾ ಸಹಜವಾದ ಸಂಗತಿ ಕೂಡ. ಮೊದಲಿಗೆ ಬಹುತೇಕ ತಾಯಂದ್ರಿಗೆ ಆಘಾತ ಆಗುತ್ತೆ. ಇದು ಹೇಗ್ ಸಾಧ್ಯ ಅಂತ ಒಂದು ಗೊಂದಲನೇ ಅವ್ರಿಗೆ ಉಂಟಾಗಬಹುದು. ಅಂದ್ರೆ ನಾನು ಆರೋಗ್ಯವಾಗಿದ್ದೆ, ಆರೋಗ್ಯಕರವಾದ ಆಹಾರನೇ ತಗೊಳ್ತಿದ್ದೆ, ಯಾಕೆ ಹೀಗಾಯ್ತು, ನನ್ನ ಮಗು ಮಾಡಿಸಿದ್ದೀನಿ, ಎಲ್ಲ ಆಗಿದೆ, ಆದ್ರೂ ಕೂಡ ಇದು ಹೇಗಾಯ್ತು ಅನ್ನೋ ಒಂದು ಆಘಾತ ಅವ್ರಿಗೆ ಬರುತ್ತೆ. ಅದಾದ ನಂತರ ಅವ್ರಿಗೆ ದುಃಖ ಆಗ್ಬೋದು, ನಿರಾಶೆ ಕೂಡ ಆಗ್ಬಹುದು. ಜೊತೆಗೆ ಮಗುವಿನ ಭವಿಷ್ಯದ ಬಗ್ಗೆ ಅವ್ರಿಗೆ ಚಿಂತೆ ಕೂಡ ಆಗ್ಬಹುದು. ಈ ಮಗು ಶಾಲೆಗೆ ಹೋಗುತ್ತಾ, ಜೀವನ ಮುಂದೆ ಹೇಗೆ ಸ್ವಂತ ಜೀವನ ನಡೆಸುತ್ತಾ ಅಂತ ಹಲವಾರು ಪ್ರಶ್ನೆ ಅಥವಾ ಚಿಂತೆಗಳು ಅವರಲ್ಲಿ ಮೂಡುತ್ತೆ.
ಜೊತೆಗೆ ಕೆಲವೊಮ್ಮೆ ತಾಯಂದ್ರಿಗೆ ಏನಾಗುತ್ತೆ ಅಂದ್ರೆ ಒಂದು ಅಪರಾಧ ಭಾವನೆ ಕೂಡ ಬರುತ್ತೆ. ನಾನು ಯಾವ್ದೋ ಜನ್ಮದಲ್ಲಿ ಏನೋ ತಪ್ಪು ಮಾಡಿದ್ನೋ, ಏನ್ ಕರ್ಮ ಮಾಡಿದ್ನೋ ಅನ್ನೋ ಒಂದು ಫೀಲಿಂಗ್ ಅವರಲ್ಲಿ ಬರುತ್ತೆ. ಇದು ತಪ್ಪು ಕಲ್ಪನೆ. ಆಕ್ಚುಲಿ ಇದು ಯಾರ ತಪ್ಪಿಂದ ಬರೋ ಅಂತದ್ದಲ್ಲ. ಇದು ಆಲ್ರೆಡಿ ಡಾಕ್ಟರ್ ಅನುಷಾ ಹೇಳಿದ ರೀತಿ ಒಂದು ಜೆನೆಟಿಕ್ ಸಿಂಡ್ರೋಮ್, ಕ್ರೋಮೋಸೋಮ್ಸ್ ಅಲ್ಲಿ ಆಗೋ ವ್ಯತ್ಯಾಸದಿಂದ ಬರುವಂತದ್ದು. ಇನ್ನೊಂದು ವಿಷಯ ಏನಂದ್ರೆ ಕೆಲವೊಮ್ಮೆ ಈ ಮಗುನ ಕುಟುಂಬದವ್ರು ಆಗ್ಬೋದು, ಸಮಾಜದವ್ರು ಆಗ್ಬೋದು, ಏನ್ ಹೇಳ್ಬಹುದು ಈ ಮಗುನ್ ನೋಡಿ, ಹೇಗೆ ಅವ್ರನ್ನ ಸ್ವೀಕಾರ ಮಾಡಬಹುದು ಅನ್ನೋ ಒಂದು ವರಿ ಕೂಡ ಅವ್ರಿಗೆ ಕಾಡಿಸ್ತಾ ಇರುತ್ತೆ. ಹೀಗೆ ಎಲ್ಲಾ ರೀತಿಯಾದ ಭಾವನೆಗಳು ಸಹಜವಾಗಿಯೇ ಅವ್ರಿಗೆ ಬರುತ್ತೆ. ಅಂದ್ರೆ ದಿನ ಕಳೆದಾಗೆ ಅವರು ಒಪ್ಕೊಳ್ತಾ ಹೋಗ್ತಾರೆ, ಆ ಪೇರೆಂಟ್ಸ್ ಕೂಡ ಒಪ್ಕೊಳ್ತಾ ಹೋಗ್ತಾರೆ ಮಗುನ ಅಂತ ಅನ್ಕೊಳ್ತೀನಿ. ಹೌದು, ಮಗು ಅನ್ನೋದು ಒಂದು ಉಡುಗೊರೆ. ಪ್ರತಿಯೊಂದು ಮಗುವು ವಿಭಿನ್ನವಾಗಿರುತ್ತೆ. ಸೊ ಆ ಮಗು ಹೇಗಿದೆ ಅನ್ನೋದನ್ನ ಹಾಗೆ ಅಕ್ಸೆಪ್ಟ್ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಆಗಿರುತ್ತೆ. ಸೊ ಈ ಮಗುವಿನ ಲೈಫ್ ಕ್ವಾಲಿಟಿನ ಇಂಪ್ರೂವ್ ಮಾಡಕ್ಕೆ ಪೋಷಕರು ಏನೇನ್ ಮಾಡ್ಬೇಕಾಗತ್ತೆ? ಹೌದು, ನೀವು ಆಲ್ರೆಡಿ ತಿಳಿಸಿದ್ರಿ ಮಗು ಬೆಳವಣಿಗೆಯಲ್ಲಿ ಹೇಗೆ ಮೈಲ್ ಸ್ಟೋನ್ ಡಿಲೇ ಬರುತ್ತೆ ಅಂತ. ಸೊ ಅಂತ ಸಂದರ್ಭದಲ್ಲಿ ನಾವೇನ್ ಹೇಳ್ತೀವಿ, ಇದು ಬೇಸಿಕಲಿ ಬ್ರೈನ್ ಡೆವಲಪ್ಮೆಂಟ್ ಡಿಲೇ ಆಗೋದ್ರಿಂದ ಆಗತ್ತೆ. ನಾವು ಯಾವಾಗ ಈ ಮಕ್ಕಳನ್ನ ಗುರುತಿಸ್ತೀವಿ, ಯೂಶುವಲಿ ಬೇರೆ ಎಲ್ಲಾ ಬುದ್ಧಿಮಾಂದ್ಯತೆ ಅಥವಾ ವಿಶೇಷ ಮಕ್ಕಳನ್ನ ಗುರುತಿಸೋಕ್ಕಿಂತ ಹೆಚ್ಚಾಗಿ ನಾವು ಡೌನ್ ಸಿಂಡ್ರೋಮ್ ಮಕ್ಕಳನ್ನ ಬೇಗ ಗುರುತಿಸೋ ಸಾಧ್ಯತೆ ಹೆಚ್ಚು. ಯಾಕಂದ್ರೆ ಈಗ ಮುಖಚರ್ಯಗಳನ್ನ ನೋಡಿ ಗುರುತಿಸ್ತೀವಿ ಅಲ್ವಾ. ಸೊ ಎಷ್ಟು ಬೇಗ ನಾವು ಗುರುತಿಸ್ತೀವಿ ಅಷ್ಟು ಬೇಗ ಆ ಮಕ್ಕಳನ್ನ ಥೆರಪಿಗೆ ಒಳಪಡಿಸೋದು ತುಂಬಾ ಮುಖ್ಯ. ಸೊ ವೈದ್ಯಕೀಯ ಚಿಕಿತ್ಸೆ ಜೊತೆಗೆ ಅವರಿಗೆ ಎಲ್ಲಾ ರೀತಿಯ ಥೆರಪಿ, ಸ್ಪೀಚ್ ಥೆರಪಿ ಇರ್ಬೋದು, ಫಿಸಿಯೋಥೆರಪಿ ಇರ್ಬೋದು, ಆಕ್ಯುಪೇಷನಲ್ ಥೆರಪಿ ಇರ್ಬೋದು, ಸೊ ಮನೋವೈದ್ಯರ ಸಲಹೆ ಇರ್ಬೋದು, ಪೇರೆಂಟಿಂಗ್ ಕೌನ್ಸಿಲಿಂಗ್ ಇರ್ಬೋದು, ಇದೆಲ್ಲಾನು ನಾವು ಎಷ್ಟು ಬೇಗ ಅಳವಡಿಸ್ಕೊಳ್ತೀವೋ ಅಷ್ಟು ಬೇಗ. ಯಾಕಂದ್ರೆ 5 ವರ್ಷದ ಒಳಗೆ ಮಗುವಿನ ಬ್ರೈನ್ ತುಂಬಾ ಫಾಸ್ಟ್ ಆಗಿ ಬೆಳೀತಾ ಇರುತ್ತೆ. ಹಾಗಾಗಿ ಈ ಎಲ್ಲಾ ಥೆರಪಿ ಅರ್ಲಿ ಸಂದರ್ಭದಲ್ಲಿ ಕೊಟ್ಟಾಗ ಬೇಗ ಅದು ಇಂಪ್ರೂವ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಬೇಗ ಗುರುತಿಸಿ ನಾವು ಬೇಗ ಥೆರಪಿಗಳನ್ನ ಕೊಡಿಸಿ ಅದ್ರ ಜೊತೆಗೆ ಮೆಡಿಕೇಶನ್ಸ್ ನೆಲ್ಲ ಮಾಡಿಸಿದ್ರೆ ಆ ಮಗು ನಾರ್ಮಲ್ ಶಾಲೆಗೆ ಹೋಗಬಹುದಾ? ಹೌದು, ಡೌನ್ ಸಿಂಡ್ರೋಮ್ ಇರೋ ಮಕ್ಕಳಿಗೂ ಶಿಕ್ಷಣ ಅನ್ನೋದು ಬಹಳ ಮುಖ್ಯ. ಯೂಶುವಲಿ ನಾವೇನ್ ಹೇಳ್ತೀವಿ, ಇನ್ಕ್ಲೂಸಿವ್ ಎಜುಕೇಶನ್ ಅಂತ ಹೇಳ್ತೀವಿ. ಇದು ಬಹಳಷ್ಟು ಮಕ್ಕಳಿಗೆ ಸಾಮಾನ್ಯ ಶಾಲೆಯಲ್ಲಿ ಕಲಿಯುವಂತ ಅವಕಾಶ ಮಾಡಿಕೊಡುವಂತದ್ದು. ಇದರಿಂದ ಅವು ನಾರ್ಮಲ್ ಮಕ್ಕಳ ಜೊತೆ ಬೆರೆತು ಬೇಗ ಕಲಿಕೆಯಾಗೆ ಅವಕಾಶ ಆಗತ್ತೆ. ಜೊತೆಗೆ ಅವ್ರಿಗೆ ಸಾಮಾಜಿಕ ಕೌಶಲ್ಯಗಳನ್ನು ಕಲಿಯೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸೊ ಈಗಿನ ಶಿಕ್ಷಣದಲ್ಲಿ ಈ ಒಂದು ಇನ್ಕ್ಲೂಸಿವ್ ಎಜುಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದರ ಜೊತೆಗೆ ತುಂಬಾ ಸಿವಿಯರ್ ಇದ್ದಾಗ ಮಗು ಮಾತೆಯೋ ಆಡ್ತಾ ಇಲ್ಲ, ನಡೆಯೋಕ್ಕೂ ಆಗ್ತಾ ಇಲ್ಲ ಅಂತ ಡಿಸೆಬಿಲಿಟಿ ಸಿವಿಯರ್ ಇರುವಾಗ ಅಂತ ಮಕ್ಕಳಿಗೆ ನಾವೇನ್ ಹೇಳ್ತೀವಿ, ವಿಶೇಷ ಶಿಕ್ಷಣ ಬೆಂಬಲ ಅಂತ ಹೇಳ್ತೀವಿ, ಸ್ಪೆಷಲ್ ಎಜುಕೇಶನ್. ಸೊ ಏನಂದ್ರೆ ಅವ್ರಿಗೆ ಇಂಡಿವಿಜುವಲ್ ಅಟೆನ್ಷನ್ ಬೇಕಾಗಬಹುದು. ಅವ್ರಿಗೆ ಆದ ಸೆಪರೇಟ್ ಇಂಡಿವಿಜುವಲ್ ಲರ್ನಿಂಗ್ ಪ್ಲಾನಿಂಗ್ ಅಂತ ಹೇಳ್ತೀವಿ, ಅದು ಅವಶ್ಯಕತೆ ಇರುತ್ತೆ. ಅವ್ರಿಗೆ ನಿಧಾನವಾಗಿ ಪದೇ ಪದೇ ಹೇಳಿಕೊಟ್ಟು ಅವ್ರಿಗೆ ಕಲಿಸುವಂತ ವಿಧಾನನ ಅಳವಡಿಸ್ಕೊಳ್ಳುವಂಥದ್ದು. ಮತ್ತೆ ಈ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಏನೇನು ಇವರಲ್ಲಿ ಕಾಣಬಹುದು ನಾವು? ಈಗ ಆಲ್ರೆಡಿ ನಾವು ಶಿಕ್ಷಣ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಶಿಕ್ಷಣ ಅಂದ್ರೆ ಬರೀ ಪುಸ್ತಕ ಜ್ಞಾನ ಮಾತ್ರ ಅಲ್ಲ, ಇವ್ರ ಮಕ್ಕಳಿಗೆ ಜೀವನದಲ್ಲಿ ಉಪಯೋಗ ಆಗುವಂತ ಕೌಶಲ್ಯಗಳನ್ನು ನಾವು ಕಲಿಸೋದು ಮುಖ್ಯ. ಅದನ್ನ ನಾವು ಲೈಫ್ ಸ್ಕಿಲ್ ಎಜುಕೇಶನ್ ಅಂತ ಹೇಳ್ತೀವಿ. ಉದಾಹರಣೆ, ಹಣನ ಹೇಗೆ ಬಳಸೋದು ಅಂತ ಇರ್ಬೋದು, ಅಥವಾ ಸಮಯ ತಿಳ್ಕೊಳ್ಳೋ ಅಂತದಿರ್ಬೋದು, ಸರಳ ಕೆಲಸಗಳನ್ನು ಸ್ವತಃ ತಾವೇ ಮಾಡ್ಕೊಳ್ಳೋ ಅಂತದಿರ್ಬೋದು. ಇದನ್ನ ಮಾಮೂಲಿ ಶಿಕ್ಷಣದ ಜೊತೆಗೆ ಈ ಲೈಫ್ ಸ್ಕಿಲ್ ಎಜುಕೇಶನ್ ಅನ್ನೋದು ಈ ಮಕ್ಕಳಿಗೆ ತುಂಬಾ ಮುಖ್ಯವಾಗಿರುತ್ತೆ. ಒಂದು ಬೇಸಿಕ್ ಎಜುಕೇಶನ್, ಒಂದು ಫಂಕ್ಷನಲ್ ಎಜುಕೇಶನ್ ಅಂತ ರೀಚ್ ಆದ್ಮೇಲೆ ಮಕ್ಕಳು ದೊಡ್ಡದಾಗ್ತಾ 15-16 ವರ್ಷ ಬರ್ತಾ ನಾವು ಅವ್ರಿಗೆ ವೃತ್ತಿಪರ ತರಬೇತಿ, ವೊಕೇಶನಲ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಕ್ಯಾಂಡಲ್ ಮೇಕಿಂಗ್ ಇರ್ಬೋದು, ಬ್ಯಾಗ್ ಮೇಕಿಂಗ್ ಇರ್ಬೋದು, ಅಥವಾ ಕಂಪ್ಯೂಟರ್ ಎಜುಕೇಶನ್ ಇರ್ಬೋದು. ಈ ತರ ಸಣ್ಣ ಸಣ್ಣ ಉದ್ಯೋಗ ಕೌಶಲ್ಯಗಳನ್ನು ಕಲಿಸೋದ್ರಿಂದ ಅವ್ರಿಗೆ ಸ್ವಾವಲಂಬನೆ ಆಗ್ಬೋದು, ಅವರ ಆತ್ಮವಿಶ್ವಾಸನೂ ಕೂಡ ಹೆಚ್ಚಿಸಬಹುದು. ಇದರಿಂದ ಅವ್ರಿಗೆ ಒಂದು ಕ್ವಾಲಿಟಿ ಆಫ್ ಲೈಫ್ ನ ನೀಡೋದಕ್ಕೆ ಸಹಾಯ ಆಗುತ್ತೆ. ಈ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ನೀವು ಹೇಳ್ತಾ ಇದ್ರಿ, ಅವರು ಉದ್ಯೋಗಗಳನ್ನ ಮಾಡಬಹುದು ಅಂತೆಲ್ಲ. ಈ ತರ ಸಾಧನೆ ಮಾಡಿದವರಲ್ಲಿ ತುಂಬಾ ಇದ್ದಾರೆ. ಡೌನ್ ಸಿಂಡ್ರೋಮ್ ಇದ್ದು ಕೂಡ ಅವರು ಜೀವನದಲ್ಲಿ ಮುಖ್ಯವಾಹಿನಿಯಲ್ಲೇ ಇದ್ದು ನಮ್ಮಂತೆನೆ ದುಡಿದು ಅಥವಾ ನಮಗಿನ್ನ ಹೆಚ್ಚಾಗಿ ಸಾಧನೆ ಮಾಡಿದವರಿದ್ದಾರೆ. ಅದ್ರ ಬಗ್ಗೆ ಒಂಚೂರು ಹೇಳಿ. ಹೌದು, ನಾವು ಈ ಮೀಡಿಯಾದಲ್ಲಿ ನೋಡ್ತೀವಿ ಎಷ್ಟೊಂದು ಡೌನ್ ಸಿಂಡ್ರೋಮ್ ಮಕ್ಕಳು ಆಗಿದ್ದು ಕೂಡ ಅವರು ಜೀವನದಲ್ಲಿ ಎತ್ತರ ಮಟ್ಟದ ಅಚೀವ್ಮೆಂಟ್ ಕೂಡ ಅವರು ಮಾಡಿದ್ದಾರೆ. ಕೆಲವರು ತಮ್ಮದೇ ಆದ ರೆಸ್ಟೋರೆಂಟ್ ಶುರು ಮಾಡಿದ್ದಾರೆ, ಕೆಲವೊಬ್ರು ಸಂಗೀತದಲ್ಲಿ ಮುಂದೆ ಬಂದಿರೋರಿದ್ದಾರೆ. ಇದಕ್ಕೆ ಮುಖ್ಯವಾಗಿ ಕುಟುಂಬದ ಬೆಂಬಲ,
ಶಾಲೆಗಳಿಂದ ಬರುವಂತ ಬೆಂಬಲ ಮತ್ತು ಸಮಾಜದಲ್ಲಿ ಅವ್ರನ್ನ ಅಕ್ಸೆಪ್ಟ್ ಮಾಡಿ ಅವ್ರಿಗೆ ಒಂದು ಬೆಂಬಲ ನೀಡೋದ್ರಿಂದ ಅವ್ರಿಗೆ ಈ ಒಂದು ಸ್ಥಿತಿಗೆ ಬರೋದಕ್ಕೆ ಸಹಾಯ ಆಗತ್ತೆ. ಡಾಕ್ಟರ್ ಅನುಷಾ ಅವರೇ, ಡೌನ್ ಸಿಂಡ್ರೋಮ್ ಇಂದ ಬಳಲ್ತಾ ಇರೋ ಮಕ್ಕಳಿಗೆ ಬೆಳೀತಾ ಬೆಳೀತಾ ಬೇರೆ ಬೇರೆ ಸಮಸ್ಯೆಗಳು ಬರುತ್ತೆ. ಅವ್ರಿಗೆ ಏನೇನ್ ಟ್ರೀಟ್ಮೆಂಟ್ ಅಥವಾ ಟೆಸ್ಟ್ ಗಳನ್ನ ಮಾಡ್ತಾ ಹೋಗ್ತೀರಿ ನೀವು? ಡೌನ್ ಸಿಂಡ್ರೋಮ್ ಅಂತ ಒಂದು ಡಯಾಗ್ನೋಸಿಸ್ ಆದ್ಮೇಲೆ ಸ್ಟಾರ್ಟಿಂಗ್ ಅಲ್ಲೇ ಕೆಲವು ಪರೀಕ್ಷೆಗಳು ಮಾಡ್ತೀವಿ. ಅದ್ರ ಜೊತೆಗೆ ಬೇರೆ ಏನಾರು ಸಮಸ್ಯೆ ಇದೆಯಾ ಅಂತ, ಒಂದು ಕಣ್ಣಿನಲ್ಲಿ ಏನಾರು ಕೊರತೆ ಇದೆಯಾ, ಪೊರೆ ಇದೆಯಾ, ಮತ್ತೆ ಅದು ಬಿಟ್ರೆ ಕಿವಿ ಕೇಳುವಿಕೆ ಸರಿಯಾಗಿದ್ಯಾ, ಅದು ಬಿಟ್ರೆ ಹಾರ್ಟ್ ಸ್ಕ್ಯಾನ್ ಮಾಡ್ತೀವಿ. ಅದು ಬಿಟ್ರೆ ನೆಕ್ಸ್ಟ್ ಹೊಟ್ಟೆದು ಸ್ಕ್ಯಾನ್ ಮಾಡಿ ನೋಡ್ತಾರೆ. ಇದ್ರ ಮೇಲಾಗೆ ಥೈರಾಯ್ಡ್ ಪರೀಕ್ಷೆ, ಇದು ಸ್ಟಾರ್ಟಿಂಗ್ ಅಲ್ಲಿ ಮಾಡಾದ್ಮೇಲೆ ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಪೀರಿಯಾಡಿಕ್ ಆಗಿ ನಾವು ಸ್ಕ್ರೀನಿಂಗ್ ನ ಮಾಡ್ಬೇಕಾಗುತ್ತೆ. ಪ್ರತಿ ವರ್ಷ ಥೈರಾಯ್ಡ್ ನ ನಾವು ಲೆವೆಲ್ಸ್ ನ ಚೆಕ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಮೊದಲಿಗೆ ಥೈರಾಯ್ಡ್ ತೊಂದರೆ ಇಲ್ಲದೆ ಇದ್ರು ಹೋಗ್ತಾ ಹೋಗ್ತಾ ತೊಂದರೆ ಬರೋ ಸಾಧ್ಯತೆಗಳು ಇರುತ್ತೆ. ಸೊ ಅದು ತುಂಬಾ ಪ್ರಾಮುಖ್ಯವಾದದ್ದು. ಆಮೇಲೆ ಹಾರ್ಟಿನ ತೊಂದರೆ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲ ಅಂದ್ರೂ ಮುಂದೆ ಏನಾದ್ರು ಮಗುಗೆ ಬೇಗ ಬೇಗ ಸುಸ್ತಾಗೋದು, ಅಗ್ಲಗ್ಲ ಇನ್ಫೆಕ್ಷನ್ಸ್ ಗಳಾಗೋದು, ಆತರ ಏನಾದ್ರು ಸಮಸ್ಯೆಗಳು ಕಂಡಾಗ ಮತ್ತೆ ವಾಪಸ್ಸು ಹಾರ್ಟಿಂದು ಸಮಸ್ಯೆ ಏನಾದ್ರು ಬಂದಿದ್ಯಾ ಅಂತ ಚೆಕ್ ಮಾಡ್ಬೇಕಾಗುತ್ತೆ. ಇದ್ರ ಜೊತೆಗೆ ಪ್ರಾಮುಖ್ಯವಾಗಿ ಒಂದು ಡೌನ್ ಸಿಂಡ್ರೋಮ್ ಅಂತ ಡಯಾಗ್ನೋಸ್ ಆಗಿರೋ ಮಗುಗೆ ನೀವು ಯಾರ ಹತ್ರನೇ ರೆಗ್ಯುಲರ್ ಆಗಿ ಹೋಗ್ತಾ ಇರಿ, ಅವ್ರ ಹತ್ರ ರೆಗ್ಯುಲರ್ ಆಗಿ ಡೆವಲಪ್ಮೆಂಟ್ ಅಸೆಸ್ಮೆಂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ವಯಸ್ಸಿಗೆ ಮಾಡುವಂತ ಚಟುವಟಿಕೆಗಳು, ಫಿಸಿಕಲ್ ಆಗಿರ್ಬೋದು, ಸ್ಪೀಚ್ ಆಗಿರ್ಬೋದು, ಮೆಂಟಲ್ ಸ್ಕಿಲ್ಸ್ ಆಗಿರ್ಬೋದು, ಎಲ್ಲ ಹೆಂಗೆ ಆ ವಯಸ್ಸಿಗೆ ತಕ್ಕಂಗೆ ಡೆವಲಪ್ ಆಗ್ತಿದ್ಯಾ, ಇಲ್ಲ ಏನ್ ಕೊರತೆ ಇದೆ, ಎಷ್ಟು ಲ್ಯಾಗ್ ಇದೆ ಅಂತ ನೋಡ್ಕೊಂಡು ಆ ಏನ್ ಕಮ್ಮಿ ಇದೆ ಅಂತ ನಾವು ಐಡೆಂಟಿಫೈ ಮಾಡಿದಾಗ ಅದಕ್ಕೆ ತಕ್ಕಂಗೆ ಮೇಡಮ್ ಹೇಳಿರೋ ತರ ನಾವು ತರಬೇತಿನ ಪ್ಲಾನ್ ಮಾಡ್ಬಿಟ್ಟು ಆ ಸ್ಕಿಲ್ ಅಚೀವ್ ಆಗೋಕೆ ನಾವು ತರಬೇತಿನ ಆ ಇದಕ್ಕೆ ಫೋಕಸ್ ಮಾಡಬಹುದು, ಥೆರಪಿನ. ಆ ಸ್ಕಿಲ್ ಅಚೀವ್ ಆದ್ಮೇಲೆ ನೆಕ್ಸ್ಟ್ ಮುಂದಕ್ಕೆ ಹೋಗೋ ತರ. ಸೊ ಈ ರೀತಿಯಾಗಿ ಒಂದು ಕ್ಯುಮ್ಯುಲೇಟಿವ್ ಒಂದು ಟೀಮ್ ಅಪ್ರೋಚ್ ಅಲ್ಲಿ ಮಾಡಿದ್ರೆ ಏನೇ ಪ್ರಾಬ್ಲಮ್ಸ್ ನ ನಾವು ಅರ್ಲಿ ಆಗಿ ಐಡೆಂಟಿಫೈ ಮಾಡ್ಕೊಂಡು ಅವರಿಗೆ ನಾರ್ಮಲ್ ಲೈಫ್ ಲೀಡ್ ಮಾಡಕ್ಕೆ ಒಂದು ಸಹಾಯ ಕೊಡಬಹುದು. ಮತ್ತೆ ಈ ಮಕ್ಕಳಿಗೆ ನಿದ್ದೆಯಲ್ಲೂ ಸಮಸ್ಯೆ ಆಗತ್ತೆ ಅಂತ ಅನ್ಕೊಳ್ತೀನಿ. ಹೌದು, ಡೌನ್ಸ್ ಇರೋ ಮಕ್ಕಳಲ್ಲಿ ನಿದ್ದೆಯಲ್ಲಿ ಸ್ಲೀಪ್ ಏಪ್ನಿಯಾ ಅಂತೀವಿ. ಡೀಪ್ ಸ್ಲೀಪ್ ಅಲ್ಲಿ ಹೋಗ್ತಾ ಹೋಗ್ತಾ ಒಂದು ಉಸಿರು ಇಟ್ಕೊಳ್ಳೋ ತರ ಒಂದು ಸಮಸ್ಯೆ ಬರ್ಬೋದು. ಅದು ಉಸಿರು ಇಟ್ಕೊಳ್ಳೋದು ಒಂದ್ ಫ್ಯೂ ಸೆಕೆಂಡ್ಸ್ ಇಟ್ಕೊಂಡ್ರೆ ಏನಾಗಲ್ಲ, ಬಟ್ ಅದೇ ಜಾಸ್ತಿ ಉಸಿರು ಇಟ್ಕೊಂಡ್ರೆ ಆಗ ಬ್ರೈನಿಗೆ ಆಕ್ಸಿಜನ್ ಕೊರತೆ ಆಗಿ ಅದರಿಂದ ಸೀರಿಯಸ್ ತೊಂದರೆಗಳು, ಜೀವಕ್ಕೂ ಅಪಾಯ ಆಗ್ಬೋದು. ಸೊ ಈ ತರ ಇದ್ದಾಗ ಅದನ್ನ ಎವ್ಯಾಲ್ಯೂಯೇಟ್ ಮಾಡ್ಬೇಕು. ಅದಕ್ಕೆ ನಿದ್ದೆ ಮಾಡೋ ಟೈಮ್ ಅಲ್ಲಿ ಒಂದು ಮೆಷಿನ್ ಕೊಟ್ಬಿಟ್ಟು ಅದನ್ನ ಉಸಿರಾಟನ ಎನೇಬಲ್ ಮಾಡೋ ತರ, ಈ ತರ ಉಸಿರು ಇಟ್ಕೊಂಡೆಲ್ದೇ ಇರೋ ತರ ಒಂದು ಪ್ರೆಷರ್ ಮೆಷಿನ್ಸ್ ಕೊಟ್ಟು ಮಾಡಬಹುದು. ಡೌನ್ ಸಿಂಡ್ರೋಮ್ ಇರೋ ಮಕ್ಕಳಲ್ಲಿ ಏನೇ ಸಮಸ್ಯೆಗಳು ಕಂಡು ಬಂದಲ್ಲಿ ಯಾವ್ದನ್ನು ಇಗ್ನೋರ್ ಮಾಡಬಾರ್ದು. ಹೋಗ್ಬಿಟ್ಟು ಒಂದ್ಸತಿ ಎವ್ಯಾಲ್ಯೂಯೇಟ್ ಮಾಡಿಸಿ ಚಿಕಿತ್ಸೆ ತಗೊಳ್ಬೇಕು, ಟೆಸ್ಟ್ ಮಾಡಿಸ್ಬೇಕು. ಯಾಕಂದ್ರೆ ಎಲ್ಲಾ ಸಮಸ್ಯೆಗಳು ಬೇರೆ ಬೇರೆ ಸಮಸ್ಯೆ ಅಲ್ಲ, ಎಲ್ಲ ರಿಲೇಟೆಡ್ ಟು ಒನ್ ಡಯಾಗ್ನೋಸಿಸ್ ಅಂದ್ರೆ ಡೌನ್ ಸಿಂಡ್ರೋಮ್. ಡಾಕ್ಟರ್ ಅನುಷಾ, ನೀವು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ನ ಮೈಸೂರು ಘಟಕದ ಕಾರ್ಯದರ್ಶಿಗಳು ಹೌದು. ಈ ಸರ್ತಿ ನಿಮ್ಮ IAP ಇಂದ ಈ ಡೌನ್ ಸಿಂಡ್ರೋಮ್ ದಿನಕ್ಕೆ ಏನೇನ್ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ? ಹೌದು ಮೇಡಮ್, ಇದು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಮೈಸೂರು ಶಾಖೆಯಿಂದ ಈ ವರ್ಷ ನಾವು ಡೌನ್ ಸಿಂಡ್ರೋಮ್ ದಿನಾಚರಣೆಗೆ ಒಂದು ಜಾಗೃತಿ ಮೂಡಿಸೋಕೆ ರೇಡಿಯೋ, ಪತ್ರಿಕೆಗಳಲ್ಲಿ ಈ ತರ ನಾವು ಮಾಹಿತಿನ ಡೌನ್ ಸಿಂಡ್ರೋಮ್ ಬಗ್ಗೆ ಎಲ್ರಿಗೂ ರೀಚ್ ಆಗ್ಲಿ, ಜನರಿಗೆ ಡೌನ್ ಸಿಂಡ್ರೋಮ್ ಅಂದ್ರೆ ಏನು ಅಂತ ತಿಳಿಲಿ, ಅದನ್ನ ಹೆಂಗ್ ಡೀಲ್ ಮಾಡ್ಬೇಕು ಅಂತ ಗೊತ್ತಾಗ್ಲಿ ಅಂತ ಈ ಒಂದು ಪ್ರೋಗ್ರಾಮ್ ನ ಒಂದು ಇಟ್ಕೊಂಡಿದೀವಿ. ಅದ್ರ ಜೊತೆಯಾಗಿ ಡಾಕ್ಟರ್ಸ್ಗೆ, ಬೇರೆ ಮಕ್ಕಳ ವೈದ್ಯರಿಗೆ, ಆಮೇಲೆ ಡೌನ್ ಸಿಂಡ್ರೋಮ್ ನ ಡೀಲ್ ಮಾಡುವಂತ ಯಾರೇ ಸ್ಪೆಷಲಿಸ್ಟ್ ಇದಾರಲ್ಲ ಅವರಿಗೆಲ್ಲ ಒಂದು ಶಿಶು ವೈದ್ಯ ವೇದಿಕೆ ಅಂತ ಒಂದು ವೆಬಿನಾರ್ ಇದೆ. ಅದು 21 ಮಾರ್ಚ್ಗೆ ರಾತ್ರಿ ಅದು ಆರ್ಗನೈಸ್ ಮಾಡ್ತಾ ಇದೀವಿ. ಇದೆಲ್ಲ ಡಾಕ್ಟರ್ಸ್ಗೆ ಹೆಂಗೆ ನಾವು ಡೌನ್ ಸಿಂಡ್ರೋಮ್ ಇರೋ ಮಕ್ಕಳಿಗೆ ಕೇರ್ ನ ಹೆಂಗ್ ಇಂಪ್ರೂವ್ ಮಾಡಬಹುದು, ಕರೆಂಟ್ ಅಡ್ವಾನ್ಸಸ್ ಏನು, ಟ್ರೀಟ್ಮೆಂಟ್ ಅಲ್ಲಿ ಏನೇನ್ ವ್ಯತ್ಯಾಸ, ಥೆರಪೀಸ್ ಅಲ್ಲಿ ಏನೇನ್ ವ್ಯತ್ಯಾಸ ಮಾಡಬಹುದು, ಹೆಂಗೆ ನಾವು ಪೇರೆಂಟ್ಸ್ ಲೈಫ್ ನ ಹೆಂಗ್ ಈಸಿ ಮಾಡಬಹುದು, ಈ ತರದೆಲ್ಲ ಟಾಪಿಕ್ಸ್ ನ ನಾವು ಡಾಕ್ಟರ್ಸ್ ಗೆ ಒಂದು ಎಜುಕೇಟ್ ಮಾಡುವಂತ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದೀವಿ. ಇದ್ರ ಜೊತೆಯಾಗಿ ಡೌನ್ ಸಿಂಡ್ರೋಮ್ ನ ಆಲ್ರೆಡಿ ಡಯಾಗ್ನೋಸ್ ಆಗಿ ಟ್ರೀಟ್ಮೆಂಟ್, ಥೆರಪಿ ಎಲ್ಲ ಹೋಗ್ತಾ ಇರುವಂತ ಡೌನ್ ಸಿಂಡ್ರೋಮ್ ಮಕ್ಕಳು ಹಾಗೂ ಅವ್ರ ಪೋಷಕರಿಗೆ ಅವೇರ್ನೆಸ್ ಅಂಡ್ ಹೌ ಟು ಇಂಪ್ರೂವ್ ಕ್ವಾಲಿಟಿ ಆಫ್ ಲೈಫ್ ನ ಹೆಂಗ್ ಇಂಪ್ರೂವ್ ಮಾಡೋದು ಅಂತ ಒಂದು ಆಕ್ಟಿವಿಟಿನೂ ಇಟ್ಕೊಂಡಿದೀವಿ. ಡಾಕ್ಟರ್ ಭಾಗ್ಯವತಿ ಅವರೇ, ಈ ಡೌನ್ ಸಿಂಡ್ರೋಮ್ ನಿಂದ ಬಳಲ್ತಾ ಇರುವಂತ ಮಗುವಿನ ತಾಯಂದ್ರು ಅಥವಾ ಪೋಷಕರಿಗೆ ನೀವು ಕಾರ್ಯಕ್ರಮದ ಕಡೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಡೌನ್ ಸಿಂಡ್ರೋಮ್ ಅನ್ನೋ ಮಗು ನಾವು ನೋಡ್ತೀವಿ ಎಷ್ಟೊಂದು ನಮ್ಮ ಕ್ಲಿನಿಕ್ಗಳಲ್ಲಿ ಅಥವಾ ಆಸ್ಪತ್ರೆಗಳಲ್ಲಿ. ಆ ಮಗು ಯಾವಾಗ್ಲೂ ನಗ್ತಾ ಇರುತ್ತೆ, ಅದ್ರ ಸುತ್ತಮುತ್ತ ಜಾಯ್ಫುಲ್ನೆಸ್ ಇರುತ್ತೆ. ಇಂಥ ಮಗುವನ್ನ ಪ್ರೀತಿಯಿಂದ ಸ್ವೀಕರಿಸಿ ಅವ್ರಿಗೆ ಶೀಘ್ರದಲ್ಲೇ ತರಬೇತಿಯನ್ನು ಪ್ರಾರಂಭಿಸಿ, ಜೊತೆಗೆ ಮಗುವಿನ ಸಾಮರ್ಥ್ಯವನ್ನು ಗುರುತಿಸಿ ಅವರಿಗೆ ಸ್ವತಂತ್ರ ಜೀವನ ಕೌಶಲ್ಯಗಳನ್ನು ಕಲಿಸಿ, ಜೊತೆಗೆ ಮಗುವಿಗೆ ಭಾವನಾತ್ಮಕ ಬೆಂಬಲವನ್ನು ನೀಡಿ ಈ ಎಲ್ಲಾ ಜವಾಬ್ದಾರಿ ಹೊತ್ತಿರುವ ತಾಯಂದ್ರಿಗೆ ಅಥವಾ ಕುಟುಂಬದವರಿಗೆ ಸಮಾಜದಿಂದ ಬೆಂಬಲ ನೀಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಡಾಕ್ಟರ್ ಭಾಗ್ಯವತಿ ಅವರೇ ಹಾಗೂ ಡಾಕ್ಟರ್ ಅನುಷಾ ರಾಜ್ ಅವರೇ. ಇದುವರೆಗೂ ಡೌನ್ ಸಿಂಡ್ರೋಮ್
ಅಂದ್ರೆ ನಾವು ಭಯ ಪಡಬೇಕಾಗಿಲ್ಲ, ಅದನ್ನ ಮೊದಲೇ ಗುರುತಿಸಿಕೊಂಡು ಅದಕ್ಕೆ ಬೇಕಾದ ಥೆರಪಿ, ಬೇಕಾದ ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡ್ರೆ ಅವರು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ರೂಪುಗೊಳ್ಳಬಹುದು ಅಂತ ನಮ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಮ್ಯಾಮ್. ತಮಗೂ ಧನ್ಯವಾದಗಳು. ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಡೌನ್ ಸಿಂಡ್ರೋಮ್ ದಿನದ ಸಂದರ್ಭದಲ್ಲಿ ಡೌನ್ ಸಿಂಡ್ರೋಮ್ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಕಾರ್ಯದರ್ಶಿಗಳು ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾ ಅನುಷಾ ರಾಜ್ಕೆ ಮತ್ತು ಮಕ್ಕಳ ಮನೋವೈದ್ಯರಾದ ಡಾ ಭಾಗ್ಯವತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.